ಹಳ್ಳ ಹಿಡಿಯುತ್ತಿರುವ ಕೇಂದ್ರದ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಪೂರ್ಣಗೊಳಿಸದೆ ಬಿಲ್ ಮಾಡಿಕೊಂಡಿರುವ ಆರೋಪ, ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ. ನ್ಯಾನೋ ರಸಗೊಬ್ಬರದಿಂದ ಮಣ್ಣಿನ ಆರೋಗ್ಯ ಸುಧಾರಣೆ, ಕೃಷಿ ಉತ್ಪನ್ನಗಳ ಗುಣಮಟ್ಟ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎಸ್. ಶ್ರೀನಿವಾಸ್. ಗಣಪತಿ ಪ್ರತಿಷ್ಠಾಪನೆ ಸ್ಥಳಗಳನ್ನು ಪರಿಶೀಲಿಸಿ, ಸರ್ಕಾರದ ನಿಯಮವನ್ನು ಪಾಲಿಸಿ, ತಹಸೀಲ್ದಾರ್ ಅರವಿಂದ್. ಗುತ್ತಿಗೆಯಲ್ಲಿ ಮೋಸ ಆಗುತ್ತಿದೆ ಎಂಬ ಆರೋಪ, ಪರಿಶಿಷ್ಟ ವರ್ಗದ ಸಣ್ಣ ಗುತ್ತಿಗೆದಾರರ ಆಕ್ರೋಶ, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಇಲ್ಲೊಂದು ಗ್ರಾಮದಲ್ಲಿ ಜೆಜೆಎಂ ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಿ ಸಂಪೂರ್ಣ ಆಗದೆ ಕಾಮಗಾರಿಗೆ ಬಿಲ್ಗಳು ಮಾಡಿಕೊಂಡಿದ್ದಾರೆಂದು ಸಾರ್ವಜನಿಕರು ಆರೋಪಿಸಿದ್ದು ಸಿಇಒಗೆ ದೂರು ನೀಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮನೆ ಮನೆಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆಯ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಹಾಕಿರುವ ಕಳಪೆ ಮಟ್ಟದ ನಲ್ಲಿಗಳು, ಕಳಪೆ ಕಾಮಗಾರಿಯನ್ನು ಕಂಡು ಅಧಿಕಾರಿಗಳ ವಿರುದ್ಧ ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯತಿಗೆ ಸೇರುವ ಕಾಲುವಗಡ್ಡಹಳ್ಳಿ ಗ್ರಾಮದಲ್ಲಿ. ಈ ಕಾಲುವಗಡ್ಡಹಳ್ಳಿ ಗ್ರಾಮದಲ್ಲಿ ನೂರಾರು ಮನೆಗಳಿದ್ದು ಆ ಗ್ರಾಮಕ್ಕೆ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರಿನ ಪೈಪ್ಲೈನ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಗುತ್ತಿಗೆ ಪಡೆದಿದ್ದ ಗುತ್ತಿಗೆದಾರ ಕಳಪೆ ಗುಣಮಟ್ಟದ ಪೈಪ್ಲೈನ್ ಹಾಕಿದ್ದು ಅಲ್ಲದೆ ಯದ್ವಾ ತದ್ವಾ ಗುಂಡಿಗಳನ್ನಾಗೆದು ಕಾಟಾಚಾರದ ಕೆಲಸ ಮಾಡಿದ್ದಾರೆ ಅಂತ ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. అడిగేకే వచ్చినది మీ సమస్య ఏమైంది? వాళ్ళు ఏమైనారు ఇప్పుడు నిన్న వచ్చినారు, పూజ చేసుకోమేరు, ఊరంతా బాగా ఏమైనాము నీట్గా ఉండే అని చెప్పేసి ఎస్ చేసుకోరు. నాకు తెలీదు, నేను వచ్చే ఉండలేదు, నాకు తెలియకుండా దొంగ వచ్చా. దానికోసం ఇప్పుడు అడిగేకి వచ్చిండేది. నాకు తెలియకుండా ఇంకొకరు ఉన్నారు మెంబర్ అని చెప్పేసి ఇటు వచ్చేసి వాళ్ళతో పట్టుకొని పీడియోను అధికారులు వచ్చేసి పూజ చేసుకోమన్నారు. ఇప్పుడు నేను ఏమిటికి వచ్చి అంటే కరెక్ట్గా ఉండాయా లేదా, కరెక్ట్గా లేదనే ఇప్పుడు మీతో అడిగేకి నేను వచ్చిండేది. వాళ్ళకి చెప్తారా? మీరు నన్ను వచ్చిండ్రు కదా ఇవాళ, వాళ్ళు చూయినారు ఇది. అవునులే, అవునులే, అవునులే. వాళ్ళు కాటాచారానికి వచ్చి వేసిపోయినారు. అది ఊరికే ముట్టుకున్నప్పుడు ఇరిగిపోయింది. అవునులే, క్వాలిటీ లేదు. ಆಯ್ಕ ಹಾಗೆ ಅಧಿಕಾರಿಗಳು ವಸ್ತಾರೋ దానికి ಪರಿಷ್ಕಾರ. ಇನ್ನು ಈ ಗುತ್ತಿಗೆದಾರ ಸ್ಥಳೀಯ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕಳಪೆ ಕಾಮಗಾರಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಜೆಜೆಎಂ ಕಾಮಗಾರಿ ಸಂಪೂರ್ಣ ಪೂರ್ತಿಗೊಳಿಸದೆ ಪೂರ್ಣಗೊಂಡಿದೆ ಎಂದು ಯಾರಿಗೂ ತಿಳಿಸದೆ ಕಾರ್ಯಕ್ರಮ ಮಾಡದೆ ಹರ್ ಘರ್ ಜಲ್ ಎಂದು ಘೋಷಣೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಸ್ಥಳೀಯ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕ್ಯಾರೆ ಅಂತ ಇಲ್ಲ ಅಂತ ಗ್ರಾಮಸ್ಥರೆಲ್ಲ ಸೇರಿ ಸಿಇಒಗೆ ಕ್ರಮ ವಹಿಸುವಂತೆ ದೂರು ನೀಡಿದ್ದಾರೆ. ಗುಡಿಬಂಡೆ ತಾಲೂಕು ತಿರುಮಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಲುವಗಡ್ಡಹಳ್ಳಿ ಗ್ರಾಮ. ನಮ್ಮ ಗ್ರಾಮದಲ್ಲಿ ಜೆ ಯೋಜನೆ ಅಡಿಯಲ್ಲಿ ಸುಮಾರು 44 ಲಕ್ಷ ಅನುದಾನದಲ್ಲಿ ಜೆ ಕಾಮಗಾರಿ ನಡೆದಿದೆ. ಅದರಲ್ಲಿ ಕಳಪೆ ಕಾಮಗಾರಿ ಮಾಡ್ತಾಯಿದ್ದಾರೆ. ಕಳಪೆ ಕಾಮಗಾರಿ ಬಗ್ಗೆ ನಮ್ಮ ಗ್ರಾಮದಲ್ಲಿ ಗುತ್ತಿಗೆದಾರರು ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಶಾಮೀಲಾಗಿ ಅಲ್ಲಿ ಕಳಪೆ ಕಾಮಗಾರಿ ಮಾಡ್ತಾಯಿದ್ದಾರೆ. ಗುಣಮಟ್ಟದ ಪೈಪ್ಲೈನ್ ಹಾಕಿಲ್ಲ, ಕೆಲವು ಕಡೆ ಇವತ್ತು ಗುಂಡಿಗಳು ಬಿದ್ದಿದೆ, ಕೆಲವು ಕಡೆ ನಲ್ಲಿಗಳು ಹಾಕಿಲ್ಲ. ಅದೆಲ್ಲ ಕಳಪೆ ಕಾಮಗಾರಿ ಇದ್ರೂ ಸಹ ಮೊನ್ನೆ ಬಂದುಬಿಟ್ಟು ಹರ್ಗರ್ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಯಾರಿಗೇ ಆಗಲಿ, ಗ್ರಾಮಸ್ಥರಿಗಾಗಲಿ, ಮತ್ತು ನಮ್ಮ ಗ್ರಾಮದಲ್ಲೇ ಜನಪ್ರತಿನಿಧಿಗಳಿದ್ದಾರೆ, ಅವ್ರ ಗಮನಕ್ಕೂ ತಂದಿಲ್ಲ. ಅವ್ರಿಗೆ ಯಾರು ಬೇಕೋ ಅವ್ರು ಮಾತ್ರ ಆ ವಿಷಯ ತಿಳಿಸ್ಬಿಟ್ಟು ಬಂದು ಹರ್ಗರ್ ಕಾರ್ಯಕ್ರಮ ಮುಕ್ತಾಯ ಆಗಿದೆ, ಈ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಏನು ಜೆ ಯೋಜನೆಯಲ್ಲಿ ಅನುದಾನದಲ್ಲಿ ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ ಅಂತ ಹೇಳ್ಬಿಟ್ಟು ಹರ್ಗರ್ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಕಳಪೆ ಕಾಮಗಾರಿ, ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಾಲೂಕು ಪಂಚಾಯತಿ ಯುವ ಗಮನಕ್ಕೂ ತಂದಿದ್ರೂ ಸಹ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಎತ್ತಿಲ್ಲ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಲಿಲ್ಲ, ಮತ್ತು ಗುತ್ತಿಗೆದಾರರ ಮೇಲೆ ಯಾವ ರೀತಿ ಕ್ರಮ ಜರುಗಿಸೋಕ್ಕೆ ಮುಂದೆ ಬರಲಿಲ್ಲ. ನಾವು ಇವತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಮೊನ್ನೆ ಸಹ ಹೇಳಿದ್ದೀವಿ,
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಅವ್ರ ಗಮನಕ್ಕೆ ತಂದಿದ್ದೀವಿ, ಇವ ಗಮನಕ್ಕೆ ತಂದಿದ್ದೀವಿ. ಇವತ್ತು ಜಿಲ್ಲಾ ಪಂಚಾಯತಿ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಬಟ್ ನಮ್ಮ ಗ್ರಾಮದಲ್ಲಿ ಈ ಯೋಜನೆಯಲ್ಲಿ 44 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಕಾಮಗಾರಿ ನೋಡಿದ್ರೆ ತುಂಬ ಕಳಪೆ ಕಾಮಗಾರಿ. ಕೆಲವೊಂದು ಕಡೆ ಇವತ್ತು ಅವ್ರು ಹಾಕಿರ್ತಕ್ಕಂಥ ಸಿಮೆಂಟ್ ರಸ್ತೆ ಏನಿದೆ, ಆ ರಸ್ತೆಗಳಲ್ಲಿ ಗುಣಿಗಳು ಬಿದ್ದು ಅಲ್ಲಿ ಇವತ್ತು ನೀರು ನಿಂತುಬಿಟ್ಟು, ಮಳೆಗಾಲ ಅಲ್ವ ಇವಾಗ, ನೀರು ನಿಂತುಬಿಟ್ಟು ರೋಗ ರುಜಿನಗಳೆಲ್ಲ ಇದು ಮಾಡಿಕೊಂಡು ಇವಾಗ ಲಾರ್ವಾಗಳು ಅದು ಇದು ಉತ್ಪತ್ತಿಯಾಗಿ ರೋಗ ಬರುವಂಥ ಚಾನ್ಸಸ್ಗಳಿದೆ. ನಾವು ಇದನ್ನೆಲ್ಲ ಹೇಳಿದ್ರೂ ಸಹ ಅವ್ರ ಗಮನಕ್ಕೆ ತಗೊಳ್ತಾ ಇಲ್ಲ. ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಇವ ಮೇಡಮ್ನವರು ಕೂಡ ಗಮನಕ್ಕೆ ತಗೊಳ್ತಾ ಇಲ್ಲ. ಆದ್ದರಿಂದ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ಅಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ, ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಯಾರು ತಪ್ಪು ಮಾಡಿದ್ದಾರೆ ಅಂಥ ಅಧಿಕಾರಿಗಳ ಮೇಲೆ ಸೂಕ್ತವಾದಂಥ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಕಳಪೆ ಅಂದರೆ ಏನೇನು ಕಳಪೆ ಆಗಿದೆ ಸರ್? ಇವತ್ತು ಕೆಲವೊಂದು ಕಡೆ ಇವತ್ತು ಸಿಮೆಂಟ್ ಹಾಕಿರ್ತಕ್ಕಂಥದ್ದು ಸುಮಾರು ಕಡೆ ಗುಣಿಗಳು ಬಿದ್ದಿದೆ. ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ಹಾಕಿಲ್ಲ ಆ ಪೈಪ್ಲೈನು ಮುಖಾಂತರ. ಮತ್ತು ಪೈಪ್ಗಳು ನಲ್ಲಿಗಳು ಹಾಕಿದ್ದಾರೆ, ಸುಮಾರು ಕಡೆ ನಲ್ಲಿಗಳು ಹಾಕಿಲ್ಲ. ಇವತ್ತು ನೋಡಿ ಇಲ್ಲೇ ನಾವೆಲ್ಲ ಫೋಟೋಗಳು ತಗೊಂಡು ಬಂದಿದ್ದೀವಿ, ಮೇಡಮ್ನವ್ರಿಗೂ ತೋರಿಸಿದ್ದೀವಿ. ಮತ್ತು ಪೈಪ್ಲೈನು ಅವ್ರು ಎಲ್ಲೆಲ್ಲ ಹಾಕಿದಾರೋ ಅಲ್ಲಿ ಗುಣಮಟ್ಟದ ಪೈಪ್ಗಳು ಹಾಕಿಲ್ಲ. ಅವ್ರು ಹಾಕಿ ಒಂದು 4-5 ದಿವಸಕ್ಕೆ ಅವೆಲ್ಲ ಕಿತ್ತೋಗ್ಬಿಟ್ಟಿದೆ. ಎಲ್ಲ ಕಳಪೆ ಕಾಮಗಾರಿನೇ. ಬಿಲ್ ಆಗಿದೆ ಅವ್ರಿಗೆ. ಮೊನ್ನೆ ಹರ್ಗರ್ ಎಲ್ಲ ಮುಕ್ತಾಯ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದುಬಿಟ್ಟು ಗುತ್ತಿಗೆದಾರರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಯಾರಿಗೂ ತಿಳಿಸಿಲ್ಲ, ನಮ್ಮ ಗ್ರಾಮಸ್ಥರಿಗೆ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಹೋಗಿಬಿಟ್ಟು ಅಲ್ಲಿ ಹರ್ಗರ್ ಕಾರ್ಯಕ್ರಮ ಮುಕ್ತಾಯ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರ ವಿರುದ್ಧ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸಬೇಕು. ಯಾಕೆಂದರೆ ಇವತ್ತು ಕಳಪೆ ಕಾಮಗಾರಿ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೂ ಸಹ ಅಲ್ಲಿ ಬಂದು ಆ ಸಮಸ್ಯೆ ಇತ್ಯರ್ಥಪಡಿಸಿದ್ದೇನೆ ಇವತ್ತು ಬಿಲ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ರಲ್ಲ, ಇದಕ್ಕೆ ಸರ್ಕಾರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಅಲ್ಲಿ ಸರಿಪಡಿಸಬೇಕು ಅಂತ ನಾವು ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಾಗಿಲ್ಲ ಅಂದರೆ ಏನು ಮಾಡ್ತೀವಿ ಸರ್? ಮುಂದಾಗಿಲ್ಲ ಅಂದರೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ನಾವು ಜಿಲ್ಲಾ ಪಂಚಾಯತಿ ಮುಂದೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ನಿಮ್ಮ ಹೆಸರು? ರಮಣ ಅಂತ ಹೇಳ್ಬಿಟ್ಟು, ನಾವು DYFI ಜಿಲ್ಲಾ ಕಾರ್ಯದರ್ಶಿ. ಒಟ್ಟಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿಬಂದಿದ್ದು ಗ್ರಾಮಸ್ಥರು ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯಾನೋ ರಸಗೊಬ್ಬರ ಬಳಕೆಯಿಂದ ಮಣ್ಣಿನ ಆರೋಗ್ಯ ಸುಧಾರಣೆಗೊಂಡು ಕೃಷಿ ಉತ್ಪನ್ನಗಳ ಉತ್ಪಾದಕತೆ ಹಾಗೂ ಗುಣಮಟ್ಟ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ರೈತರು ಅರಳು ರೂಪದ ರಾಸಾಯನಿಕ ಗೊಬ್ಬರ ಬಳಕೆಯ ಬದಲಿಗೆ ದ್ರವ ರೂಪದ ನ್ಯಾನೋ ರಸಗೊಬ್ಬರಗಳನ್ನು ಬಳಕೆ ಮಾಡಿ ಎಂದು ಸಹಾಯಕ ಕೃಷಿ ನಿರ್ದೇಶಕ ಎಸ್ ಶ್ರೀನಿವಾಸ್ ತಿಳಿಸಿದರು. ఫ్యాక్టరీ ఇంపోర్ట్ చేసుకున్న ఫ్యాక్టరీన 2182 రూపాయలు మనకి ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಕೃಷಿ ಜಮೀನಿನಲ್ಲಿ ಕೃಷಿ ಇಲಾಖೆ ಹಾಗೂ ಇಫ್ಕೋ ನ್ಯಾನೋ ರಸಗೊಬ್ಬರ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ನ್ಯಾನೋ ರಸಗೊಬ್ಬರ ಸಿಂಪರಣೆ ಹಾಗೂ ಬಳಕೆ ವಿಧಾನದ ಕುರಿತು ಪ್ರಾತ್ಯಕ್ಷಿತೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಸಹಾಯಕ ಕೃಷಿ ನಿರ್ದೇಶಕ ಎಸ್ ಶ್ರೀನಿವಾಸ್ ಮಾತನಾಡಿ 45 ಕೆಜಿ ತೂಕದ ಒಂದು ಯೂರಿಯಾ ಮೂಟೆ 2180 ರು ಆಗುತ್ತೆ. ಸರ್ಕಾರ ಒಂದು ಮೂಟೆಗೆ 1900 ಸಬ್ಸಿಡಿ ಕೊಟ್ಟು ರೈತರಿಗೆ ನೀಡುತ್ತಿದೆ. ಕಡಿಮೆ ಬೆಲೆಗೆ ಯೂರಿಯಾ ಸಿಗುತ್ತಿದೆ ಎಂದು ಬಳಕೆ ಪ್ರಮಾಣಕ್ಕಿಂತ 5% ಪಟ್ಟು ಹೆಚ್ಚು ಬಳಸುತ್ತಿರುವುದರಿಂದ ಯೂರಿಯಾ ಅಭಾವದ ಜೊತೆಗೆ ಮಣ್ಣಿನ ಆರೋಗ್ಯಕ್ಕೂ ತೊಂದರೆ ಎದುರಾಗುತ್ತಿದೆ. ಬಾಗೇಪಲ್ಲಿ ತಾಲೂಕಿಗೆ 500 ಟನ್ ಹೆಚ್ಚುವರಿ ಯೂರಿಯಾ ಬಂದಿದ್ದರೂ ರೈತರು ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಪಡೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ತಿಳಿಸಿದರು. ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳಿಂದ ಈಗ ನಾವು ಹೆಚ್ಚಿನ ಬೇಡಿಕೆ ಇರುವುದು ರಸಗೊಬ್ಬರಗಳಲ್ಲಿ ಯೂರಿಯಾಗೆ ಹೆಚ್ಚಿನ ಬೇಡಿಕೆ ಇದೆ. ಆದರೆ ನಮಗೆ ತಾಲೂಕಿಗೆ 550 ಮೆಟ್ರಿಕ್ ಟನ್ನು ಆಗಸ್ಟ್ 15ಕ್ಕೆ ಎಕ್ಸಸ್ ಆಗಿ ಬಂದಿದೆ. ಆದರೂ ರೈತರು ಕ್ಯೂ ಅಲ್ಲಿ ನಿಂತು ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಮ್ಮಲ್ಲಿ ಅಧಿಕವಾಗಿ 5 ಪಟ್ಟು ಯೂರಿಯಾ ಬಳಸ್ತಾ ಇದ್ದಾರೆ. 5 ಪಟ್ಟು ಯೂರಿಯಾ ಬಳಸುವ ಅವಶ್ಯಕತೆ ಇಲ್ಲ. ಇದರಿಂದ ನಾವು ಮುಸ್ಕಿನ ಜೋಳಕ್ಕೆ, ಹೈಬ್ರಿಡ್ ಮುಸ್ಕಿನ ಜೋಳಕ್ಕೆ ಮೇಲ್ಗೊಬ್ಬರವಾಗಿ 1 ಚೀಲ ಅಂದರೆ 45 kg ಅಷ್ಟು ಆದರೆ ಸಾಕು. ಎಲ್ಲ ರೈತರು 5 ಬ್ಯಾಗು 6 ಬ್ಯಾಗ್ ಯೂಸ್ ಮಾಡ್ತಾ ಇದ್ದಾರೆ. ಅದು ತಪ್ಪು. ಅದರ ಬದಲು ಈಗ ಯೂರಿಯಾ ಇಲ್ಲ ಅಂದ ತಕ್ಷಣ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಇದೆ. ನ್ಯಾನೋ ಯೂರಿಯಾ 1 ಬ್ಯಾಗ್ ಚೀಲಕ್ಕೆ 500 ml ಸಮ. ಅದು ಇದರಲ್ಲಿ ಎಫಿಷಿಯನ್ಸಿ 85% ಇದೆ. ನಾವು ಹಾಕುವ ಅರಳು ರಸಗೊಬ್ಬರದಲ್ಲಿ 35% ಇದೆ. ಅದಕ್ಕೆ ಈ 85% ಎಫಿಷಿಯನ್ಸಿ ಇರುವ
ನ್ಯಾನೋ ಯೂರಿಯಾನ್ನು ನಾವು ಹೆಚ್ಚಾಗಿ ಬಳಸಬೇಕು. ನ್ಯಾನೋ ಯೂರಿಯಾ ಡ್ರೋನಲ್ಲೇ ಮಾಡಬೇಕಂತೇನು ಇದಿಲ್ಲ. ನ್ಯಾಪ್ಸ್ಯಾಕ್ ಸ್ಪ್ರೇಯರಲ್ಲೂ ಪವರ್ ಸ್ಪ್ರೇಯರಲ್ಲೂ ಸ್ಪ್ರೇ ಮಾಡಬಹುದು. ಇದಕ್ಕೆ ರೈತರು ನಾವು ನಿಮಗೆ ಪ್ರಾತ್ಯಕ್ಷಿಕೆ ತೋರ್ಸಕ್ಕೆ ಮಾತ್ರ ಡ್ರೋನ್ ತಂದಿದ್ದೀವಿ. ನೀವೇ ನ್ಯಾನೋ ಸ್ಪ್ರೇಯನ್ನು 3 to 5 ml per ಲೀಟರ್ ಹಾಕಿ 4% ಸಾರಜನಕ ಒದಗಿಸುತ್ತೆ. ಅದನ್ನು ನಾವು ಬಿತ್ತನೆ ಮಾಡಿದ 30 ದಿನಗಳಲ್ಲಿ ಸ್ಪ್ರೇ ಮಾಡಬಹುದು. ರೈತರು ಔಷಧಿ ಹೊಡೆಸ್ಕೊಳ್ಬೇಕಾದ್ರೆ ಒಂದು ಮಹಿಳೆ ಆಗಿದ್ರೆ 400 ರೂಪಾಯಿ, ಜೆಂಟ್ಸ್ಗಾದರೆ 600 ರೂಪಾಯಿ ಖರ್ಚು ಬರುತ್ತದೆ. ಅತಿ ಹೆಚ್ಚಿನ ಖರ್ಚು ರೈತರಿಗೆ ಬಂಡವಾಳ ಹಾಕೋಂಗೆ ಆಗ್ತಾ ಇದೆ ರೈತರು ಜಮೀನುಗಳಲ್ಲಿ. ಅದಕ್ಕೋಸ್ಕರ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಇವಾಗ ಕೇವಲ ಡ್ರೋನಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಾಗಿ ಹಣವನ್ನು ಉಳಿತಾಯ ಮಾಡೋಕ್ಕಾಗಿ ಇದನ್ನು ಉಪಯೋಗಿಸಬೇಕಾಗಿ ನಾವು ಈ ಮೂಲಕ ತಿಳಿಪಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎಸ್. ನವೀನ್, ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟಶಿವಾರೆಡ್ಡಿ, ಕೃಷಿ ಅಧಿಕಾರಿ ನಾರಾಯಣ ರೆಡ್ಡಿ, ತಾಂತ್ರಿಕ ವ್ಯವಸ್ಥಾಪಕ ವಿ. ಬಾಬು, ರಸಗೊಬ್ಬರ ಮಾರಾಟಗಾರರಾದ ಗಣೇಶ್ ಮತ್ತಿತರರು ಇದ್ದರು. ಪಿ. ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ: ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ.
ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರುಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ನಗರ ಮತ್ತು ಹಳ್ಳಿಗಳಲ್ಲಿ ಎಲ್ಲಾ ಗಣಪತಿ ಪ್ರತಿಷ್ಠಾಪನೆ ಸ್ಥಳಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಸರ್ಕಾರದ ಎಲ್ಲಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ತಹಸೀಲ್ದಾರ್ ಅರವಿಂದ್ ತಿಳಿಸಿದರು. ಅನುಕೂಲ ಆಗುತ್ತೆ. ಒಂದು 4 ಗಂಟೆ 5 ಗಂಟೆಯಿಂದ ಆಪರೇಟ್ ಮಾಡೋದು ಒಳ್ಳೆಯದು. ಒಂದೇ ವೆಹಿಕಲ್ 5 ಗಂಟೆಯಿಂದ ನೀವು 30 ವಾರ್ಡ್ ಸುತ್ತಕ್ಕಾಗಲ್ಲ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ 2 ತಾಲೂಕುಗಳ ಆಡಳಿತ ವತಿಯಿಂದ ಗೌರಿ ಗಣೇಶ ಹಬ್ಬದ ಸಿದ್ಧತೆ ಕುರಿತು ಅಧಿಕಾರಿಗಳು ಮತ್ತು ವಿವಿಧ ಕೋಮುಗಳ ಮುಖಂಡರೊಂದಿಗೆ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ಸಭೆಯಲ್ಲಿ ಹಬ್ಬಕ್ಕೆ ಮುಂಚೆ POP ಗಣಪತಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲು ಅಧಿಕಾರಿಗಳು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಬೇಕು. ತಪ್ಪಿದ್ದಲ್ಲಿ ಅವುಗಳನ್ನು ತೆರವುಗೊಳಿಸಬೇಕು. ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾತ್ರ ಮಾರಾಟ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು. ಯಾವುದೇ ಆಯೋಜಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯೇ ಇದೆಯಾ ಇಲ್ಲವಾ ಎಂದು ಪರಿಶೀಲನೆ ಮಾಡಿಕೊಂಡು ಅವರಿಗೆ ಅನುಮತಿ ನೀಡಬೇಕು. ಈವರೆಗೆ 179 ಅರ್ಜಿಗಳು ಪೊಲೀಸ್ ಇಲಾಖೆಗೆ ಬಂದಿವೆ. ವಿಸರ್ಜನೆ ಸಮಯದಲ್ಲಿ ಕೆರೆ, ಬಾವಿ, ಕುಂಟೆಗಳ ಬಳಿ ಪರಿಣಿತ ಈಜುಗಾರರನ್ನು ನಿಯೋಜನೆ ಮಾಡಬೇಕು. ಸಂಬಂಧಪಟ್ಟ ಇಲಾಖೆಗಳು ವಿಸರ್ಜನೆ ವೇಳೆ ಎಲ್ಲಾ ರೀತಿಯ ಅನುಕೂಲವನ್ನು ಕಲ್ಪಿಸಬೇಕು. ಡಿಜೆಗೆ ಸರ್ಕಾರ ಅನುಮತಿ ನೀಡುವುದನ್ನು ರದ್ದುಗೊಳಿಸಿದೆ. ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ. ಹೀಗೆ ಹಲವು ವಿಷಯಗಳು ಸಭೆಯಲ್ಲಿ ಪ್ರಸ್ತಾಪವಾದವು. ಗಣೇಶವನ್ನ ನೀರಿಗೆ ಬಿಡುವಂಥ ಜಾಗ, ಗಣೇಶ ಕೂರಿಸುವಂಥ ಜಾಗ, ಗಣೇಶ ಕೂರಿಸಿ ಮತ್ತು ನೀರಿಗೆ ಬಿಡುವಂಥ ಜಾಗದವರೆಗೆ ಹೋಗುವಂಥ ಮೆರವಣಿಗೆ ಇದು ಮತ್ತು ಪ್ರತಿಷ್ಠಾಪನೆ ದಿವಸದಿಂದನೂ ನಮ್ಮದು ಮೆರವಣಿಗೆ ಎಲ್ಲ ಮುಗಿದು ಇಮರ್ಷನ್ ಮಾಡಿ ವಾಪಸ್ ಅವ್ರವ್ರ ಮನೆಗೆ ಹೋಗೋವರೆಗೂ ನಮ್ಮದು ಡ್ಯೂಟಿ, ಎಲ್ಲರದ್ದು ಡ್ಯೂಟಿ ಚಾಲ್ತಿಯಲ್ಲಿ ಇರ್ತದೆ. ಈಗ 1ನೇ ತಾರೀಕು ಕೆಲವರು ಗಣಪತಿ ಇಡ್ತಾರೆ, 3ನೇ ತಾರೀಕು 27ಕ್ಕೆ ಒಬ್ರು ಇಡ್ತಾರೆ, 29ಕ್ಕೆ ಒಬ್ರು ಇಡ್ತಾರೆ. ಇದೆಲ್ಲ ಕೂಡ ನಿಮ್ಮ ನಾಲೆಡ್ಜಲ್ಲಿ ಇರಬೇಕು. ಎಸ್ಪೆಷಲಿ ನಮ್ಮ ಬೀಟ್ ಸಿಬ್ಬಂದಿಗಳು ನೀವು ಕೂಡಲೇ ನಮಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಯಾರಾದರೂ ಈಗ ದೇವಸ್ಥಾನದಲ್ಲಿ ಕೆಲವರು ಇಡ್ತಾರೆ ಅಥವಾ ಇನ್ಯಾವುದೋ ಒಂದು ಪ್ರೈವೇಟ್ ಜಾಗದಲ್ಲಿ ಇಡ್ತಾರೆ, ಅದು ನಮ್ಮ ಈಗ ಮನೆಯಲ್ಲಿಟ್ಟರೆ ಅವ್ರದ್ದು ಖಾಸಗಿ ಗಣಪತಿ, ಟೆಂಪಲ್ಗಳಲ್ಲಿಟ್ಟರೆ ಅದು ಸಾರ್ವಜನಿಕ ಗಣಪತಿನೇ ಆಗ್ತದೆ. ಆ ದೇವಸ್ಥಾನದಲ್ಲಿ ಒಂದು ಕಡೆ ಹೊರಗಡೆ ಇಟ್ಟರೆ ಪಬ್ಲಿಕ್ ಕಾಣೋ ಥರ ಇಟ್ಟರು ಕೂಡ ಸಾರ್ವಜನಿಕ ಗಣಪತಿ ಆಗ್ತದೆ. ಅವ್ರಿಗೆ ನೀವು ಅವೇರ್ನೆಸ್ ಮೂಡಿಸ್ಬೇಕು. ಇದು ಕೂಡ ಸಾರ್ವಜನಿಕ ಗಣಪತಿ, ಈಗ ಟ್ರಸ್ಟ್ ವತಿಯಿಂದ ಇಟ್ಟಿರ್ತಾರೆ. ಸೊ ಅವ್ರಿಗೆ ಹೇಳ್ಬೇಕು, ನೀವು CC ಕ್ಯಾಮ್ರಾ ಎಲ್ಲ ಕೂಡ ನೀವು ಅಳವಡಿಸ್ಬೇಕು. ರಾತ್ರಿ ಹೊತ್ತು ಒಬ್ಬರನ್ನ ನೇಮಕ ಮಾಡಬೇಕು, ಮಲಗಲಿಕ್ಕೆ ನೋಡ್ಕೊಳ್ಳಿಕ್ಕೆ ಅದಕ್ಕೆಲ್ಲ ನೇಮಕ ಮಾಡಬೇಕು ಹಾಗೆ ಅಂತೇಳಿ ನೀವು ಅವ್ರಿಗೆಲ್ಲ ಸೆನ್ಸಿಟೈಸ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಸ್, ಉದಾಹರಣೆಗೆ ಕೋಮು ಸೌಹಾರ್ದತೆ ಕದಡುವಂಥ ಘಟನೆಗಳು ಅಂಥದಕ್ಕೆ ಅವಕಾಶ ಯಾವುದೇ ಕಾರಣಕ್ಕೆ ಆಗಬಾರ್ದು. ಆ ಮೂರ್ತಿಗೆ ಏನೋ ಒಂದು ವಿಲಕ್ಷಣವಾಗಿ ಮಾಡುವಂಥದ್ದು, ಅದನ್ನು ಬೇರೆ ರೀತಿ ತೊಂದರೆ ಕೊಡುವಂಥದ್ದು ಅದೆಲ್ಲ ಆಗಬಾರ್ದು. ಅದೇ ರೀತಿ ಮೆರವಣಿಗೆ ಮಾಡಬೇಕಾದ್ರೂ ಕೂಡ ಯಾವುದೋ ಒಂದು ಇತರೆ ಕೋಮುಗಳು ಇರ್ತಕ್ಕಂಥ ಪೂಜಾ ಮಂದಿರಗಳ ಮುಂದೆ ಅಲ್ಲೇನೋ ಒಂದು ಶಾಂತಿ ಕದಡುವಂಥ ಪ್ರಯತ್ನಗಳು ಇವೆಲ್ಲ ಆಗೋ ಸಾಧ್ಯತೆಗಳೆಲ್ಲ ನಾವು ಅಂದಾಜು ಮಾಡಬೇಕು. ಅದಕ್ಕೆ ಏನು ಬೇಕು ನಾವು ಪ್ರಿಕಾಷನ್ಸ್ ಮಾಡಬೇಕು. ಆ ಒಂದು ಮೆರವಣಿಗೆ ಹೋಗೋ ದಿವಸ ಎಲ್ಲ PSIಗಳು ಪ್ರಾಪರಾಗಿ ಮಾಸ್ಕ್ ಮುಂದೆ, ಚರ್ಚ್ ಇರ್ಬೋದು ಇನ್ನೊಂದು ಮುಂದೆ ಪ್ರಾಪರಾಗಿ ಬಂದೋಬಸ್ತ್ ಮಾಡ್ಕೋಬೇಕು. ಮತ್ತು ಆ ಸಂಬಂಧಪಟ್ಟಂಥ ಯಾರು ಅನ್ಯ ಕೋಮಿನ ಮುಖಂಡರಿರ್ತಾರೆ ಅವ್ರಿಗೆ ಕರೆದು ಅವ್ರಿಗೆ ಮಾತನಾಡಿಸಿ ಅವರೇ ಅಲ್ಲಿ ಖುದ್ದಾಗಿ ನಿಂತ್ಕೊಂಡು ಸಿಚುವೇಶನ್ನ ನಿಭಾಯಿಸುವಂಥ ಒಂದು ಜವಾಬ್ದಾರಿ ಕೂಡ ಅವ್ರಿಗೂ ಕೊಡಬೇಕು. ಸಾರ್ವಜನಿಕರು ಬೇರೆ ಮತ್ತು ಈ ಏನು ಮಂದಿರ, ಮಸೀದಿ, ಚರ್ಚ್ ಇರ್ತಾರೆ ಅವ್ರಿಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಬೇಕು. ಇದೇ ವೇಳೆ ತಹಸೀಲ್ದಾರ್ ಅರವಿಂದ್ KM ಮಾತನಾಡಿ, ನಗರ ಮತ್ತು ಹಳ್ಳಿಗಳಲ್ಲಿ ಎಲ್ಲ ಗಣಪತಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಸರ್ಕಾರದ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಯಾವ್ಯಾವ ಗಣಪತಿ ನಾವು ನೋಡಬೇಕು, ದಸರಾ ಗಣಪತಿ ಇನ್ಸ್ಟ್ರಕ್ಷನ್ ಮೇಜರ್ ಆಗಿ ನಾವು ಗೌರಿಬಿದನೂರಲ್ಲೇ ಏನು ಗಣಪತಿನ ಸ್ಟಾಪ್ ಮಾಡೋದು ಅದೆಲ್ಲ ಮಾಡೋದಾದರೆ ಟೌನ್ ಏರಿಯಾದಲ್ಲಿ ಎಕನಾಮಿ ಮಿಕ್ಸರ್ ಮಾಡೋದ್ರಿಂದ CMC ಸ್ವಲ್ಪ ಅದನ್ನು ಅದ್ರ ಕಡೆ ಗಮನ ವಹಿಸಬೇಕು. ಆಮೇಲೆ ಆದಷ್ಟು ಏನು ಇನ್ನು 4-5 ಡೇಸ್ ಏನಿಲ್ಲ ಅದನ್ನು ಸ್ವಲ್ಪ ವಿಜಿಲೆಂಟಾಗಿ ಎಲ್ಲರೂ ನೋಡೋ ಥರ ಒಂದು ಮಾಡ್ತಕ್ಕಂಥದ್ದು. ಅದಾದಮೇಲೆ ಕೂರ್ಸೋ ಸ್ಟೇಜ್, ಕೂರ್ಸಾದ್ಮೇಲೆ ಅದನ್ನು ವಿಸರ್ಜನೆ ಮಾಡೋ ತನಕ 2ನೇ ಸ್ಟೇಜು. ಆ ಕೂರ್ಸಾದ್ಮೇಲೆ ಮತ್ತೆ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಏನು ಟೌನ್ ಆಗಿರ್ಬೋದು ಮತ್ತು ಅಲ್ಲಿ
ಪ್ರದೇಶದಲ್ಲಾಗಿರ್ಬೋದು, ಎರಡೂ ಜಾಗದಲ್ಲೂ ಕೂಡ ವಿಜಿಲೆಂಟ್ ಆಗಿರ್ತಕ್ಕಂಥದ್ದು ಎಲ್ಲ ಟೀಮ್ಸು, ಒಂದು ನಮ್ಮ ರೆವಿನ್ಯೂ ಟೀಮ್ ಆಗಿರ್ಬೋದು, ಮತ್ತು ಪಂಚಾಯತ್ ಟೀಮ್ ಆಗಿರ್ಬೋದು, ಮತ್ತು ಪೊಲೀಸ್ನವರ ಟೀಮ್, ಎಲ್ಲರೂ ಕೋಆರ್ಡಿನೇಷನಲ್ಲಿ ನಾವು ವರ್ಕ್ ಮಾಡ್ತಕ್ಕಂಥದ್ದು. ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀನಾರಾಯಣಪ್ಪ, ನಗರ ಠಾಣೆಯ ಪಿಎಸ್ಐ ಗೋಪಾಲ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ರಿ, ಮಂಚೇನಹಳ್ಳಿ ಠಾಣೆಯ ಪಿಎಸ್ಐ ಮೂರ್ತಿ ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕಾಮಗಾರಿ ಗುತ್ತಿಗೆಯಲ್ಲಿ ನಮಗೆ ಮೋಸ ಆಗುತ್ತಿದೆ ಎಂದು ಕೋಲಾರ ಜಿಲ್ಲೆಯ ಪರಿಶಿಷ್ಟ ವರ್ಗಕ್ಕೆ ಸೇರಿರುವ ಸಣ್ಣ ಗುತ್ತಿಗೆದಾರರು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡಿ ಸ್ಥಳೀಯ ಗುತ್ತಿಗೆದಾರರಿಗೆ ಮೋಸ ಮಾಡುತ್ತಾರೋ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರದ್ದುಪಡಿಸಿ 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 ಪ್ಯಾಕೇಜ್ ಮಾಡಿ ಸ್ಥಳೀಯ ಗುತ್ತಿಗೆದಾರರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕೊಡಲೇಬೇಕು ಕೊಡಲೇಬೇಕು. ಕಾಮಗಾರಿ ಗುತ್ತಿಗೆಯಲ್ಲಿ ನಮಗೆ ಮೋಸ ಆಗುತ್ತಿದೆ ಎಂದು ಕೋಲಾರ ಜಿಲ್ಲೆಯ ಪರಿಶಿಷ್ಟ ವರ್ಗಕ್ಕೆ ಸೇರಿರುವ ಸಣ್ಣ ಗುತ್ತಿಗೆದಾರರು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಗುತ್ತಿಗೆಗಳನ್ನು ಟೆಂಡರ್ ಮುಖಾಂತರ ಪ್ರಕ್ರಿಯೆ ಮಾಡಲಾಗುತ್ತಿದೆ. ಆದರೆ ನಮಗೆ ಗುತ್ತಿಗೆಗಳು ಸಿಗುತ್ತಿಲ್ಲ. ಸಣ್ಣ ಪ್ರಮಾಣದ ಕಾಮಗಾರಿಗಳನ್ನು ಪ್ಯಾಕೇಜ್ಗಳನ್ನು ಮಾಡಲಾಗುತ್ತಿದೆ. ಪರಿಣಾಮ ಸಣ್ಣ ಗುತ್ತಿಗೆದಾರರಿಗೆ ಯಾವುದೇ ಕಾಮಗಾರಿಗಳು ಸಿಗುತ್ತಿಲ್ಲ. ಎಸ್ಸಿ, ಎಸ್ಟಿ ಮತ್ತು ಒಬಿಸಿನವರಿಗೆ ಗುತ್ತಿಗೆಗಳನ್ನು ನೀಡಲು ಮೀಸಲಾತಿ ಕಾನೂನು ಇದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಪ್ಯಾಕೇಜ್ಗಳನ್ನು ಮಾಡುವ ಮೂಲಕ ನಮಗೆ ಕಾಮಗಾರಿಗಳು ಸಿಗದಂತೆ ಮಾಡಲಾಗಿದೆ ಅಂತ ಆರೋಪಿಸಿ ಕೋಲಾರ ಅಪರ ಜಿಲ್ಲಾಧಿಕಾರಿಗಳಾದ ಮಂಗಳಾ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು 15 ದಿನಗಳಲ್ಲಿ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ತಮ್ಮ ಗುತ್ತಿಗೆ ಲೈಸೆನ್ಸ್ಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರೇ ಬೆಂಕಿಗೆ ಹಾಕಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನಿವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರೋ ವಿಚಾರ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಇಲಾಖೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಗೆ ಸುಮಾರು ಚೆಕ್ ಡ್ಯಾಮು ಮತ್ತು ರಸ್ತೆ ಕಾಮಗಾರಿಗಳನ್ನ ಟೆಂಡರ್ ಮಾಡಿರ್ತಾರೆ. ಆದರೆ ಈ ಟೆಂಡರ್ ಕರೆದಿರೋ ವಿಚಾರವಾಗಿ ಇವತ್ತು ಎಲ್ಲ ಕೂಡ ಸಣ್ಣ ಸಣ್ಣ ಕಾಮಗಾರಿಗಳನ್ನ ಎಲ್ಲ ದೊಡ್ಡ ಕಾಮಗಾರಿ ಪ್ಯಾಕೇಜ್ ಮಾಡಿ ಇವತ್ತು ಸ್ಥಳೀಯ ಗುತ್ತಿಗೆದಾರರಿಗೆ ಮೋಸ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಆ ವಿಚಾರ ಆದರೆ ಇವತ್ತು ಎಸ್ಸಿ, ಎಸ್ಟಿ ಮತ್ತು ಒಬಿಸಿಗಳಿಗೆ ಸರ್ಕಾರ ಮೀಸಲಾತಿ ಕೊಟ್ಟಿದೆ. ಈ ಮೀಸಲಾತಿಗೆ ಕೂಡ ದುರುಪಯೋಗ ಪಡಿಸ್ಕೊಂಡು ಸರ್ಕಾರದ ಕಾನೂನನ್ನು ಗಾಳಿಗೆ ತೂರಿ ಇವತ್ತು ಟೆಂಡರನ್ನು ಪ್ಯಾಕೇಜ್ ಮಾಡಿ ಬೇರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡುವಂಥ ಸಂಚು ಮಾಡ್ತಾ ಇದ್ದಾರೆ. ಈ ಟೆಂಡರ್ ಪ್ಯಾಕೇಜ್ ಕಾಮಗಾರಿಗಳಿಗೆ ಕೋಲಾರ ಜಿಲ್ಲೆಯಲ್ಲಿ ಯಾರೂ ಕೂಡ ಎಲಿಜಿಬಲ್ ಇಲ್ಲ. ಅದರಿಂದ ದಯವಿಟ್ಟು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕರೆಸಿ ಚರ್ಚೆ ಮಾಡಿ ಈ ಕೂಡಲೇ ಪ್ಯಾಕೇಜನ್ನು ರದ್ದುಪಡಿಸಿ ನಮ್ಗೆ ಏನಿವತ್ತು ಸರ್ಕಾರ ಮೀಸಲಾತಿ ಕೊಟ್ಟಿದೆ ಎಸ್ ಸಿ, ಎಸ್ ಟಿ ಮತ್ತು ಒಬಿಸಿ ವರ್ಗಗಳಿಗೆ ಅವ್ರಿಗೆಲ್ರಿಗೂ ಕೂಡ ಸಮಾನಾಂತರವಾಗಿ ಇವತ್ತು ಮೀಸಲಾತಿನ ಕಳಿಸ್ಬೇಕು. ಇಲ್ದಿದ್ದ ಪಕ್ಷದಲ್ಲಿ ನಾವೆಲ್ಲ ಕೂಡ ಇವತ್ತು ಸುಮಾರು 1 ಗಂಟೆ ಸಮಯದಲ್ಲಿ ನಾವೆಲ್ಲ ಕೂಡ ಇಷ್ಟು ಜನ ಫೋನ್ಗಳ ಮುಖಾಂತರ ಚರ್ಚೆ ಮಾಡಿ ಇವತ್ತು ಬಂದು ಮನವಿ ಕೊಡ್ತಾ ಇರೋದು. ಇದೇನ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಒಂದು 10 ದಿವಸ ಬಿಟ್ಕೊಂಡು ಈ ವಿಚಾರವಾಗಿ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯಲ್ಲಂತ ಎಲ್ಲ ಗುತ್ತಿಗೆದಾರರು ಸುಮಾರು 1,000ರಿಂದ 1,500 ಗುತ್ತಿಗೆದಾರರಿದ್ದಾರೆ. ಎಲ್ಲರೂ ಕೂಡ ತಮ್ಮ ಲೈಸೆನ್ಸ್ಗಳನ್ನು ಎತ್ಕೊಂಡ್ಬಂದು ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಕಿ ಬೆಂಕಿ ಇಡುವಂಥ ವಿಚಾರವನ್ನು ಇವತ್ತು ನಾನು ಘಂಟಾಘೋಷಿತವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೂ ಕೂಡ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಿವತ್ತು ಸರ್ಕಾರ ನಮಗೆ ಮೀಸಲಾತಿ ಕೊಟ್ಟಿದೆ, ಆ ಮೀಸಲಾತಿ ಪ್ರಕಾರ ಎಲ್ರಿಗೂ ಕೂಡ ಇವತ್ತು ಕೆಲಸ ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಡಿಸ್ಕಸ್ ಮಾಡಿ ಏನಿದೆ ಅವ್ರನ್ನ ಒಂದು ಮೀಟಿಂಗ್ ಅರೇಂಜ್ ಮಾಡೋಕ್ಕೆ ನಮಗೆ ಕಾಲ್ ಮಾಡಬೇಕು ಮೇಡಮ್. ನಮ್ಗೆ ಕಾಲ್ ಮಾಡಬೇಕು ಅಂದಾಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ನೀವು ಯಾವಾಗ ಸಭೆ ಚರ್ಚೆ ಮಾಡೋದಕ್ಕೆ ಯಾವಾಗ ಫಿಕ್ಸ್ ಮಾಡ್ತೀರೋ ಅವತ್ತು ನಮಗೂ ಹೇಳಿದ್ರೆ ನಾವು ಕೂಡ ನಾಳೆ ನಾಡಿದ್ದು ಇದಿದೆ ಮೇಡಮ್. ಅವರು ಟೆಂಡರ್ ರದ್ದು ಮಾಡಿಸ್ಬೇಕು ಮೇಡಮ್. ಅವ್ರು ಏಟಲ್ಲಿ ಇನ್ಫಾರ್ಮ್ ಮಾಡಿ ಹೇಳ್ತಾರೆ. ಡಿಸ್ಕಸ್ ಮಾಡಿ ಈಗ ಹೆಂಗೋ ನೀವು ಫೋನ್ ಮಾಡಿದ್ರಲ್ಲ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ.
ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ರಕ್ತದಾನ ಶಿಬಿರ ನಡೆಸುವ ಮೂಲಕ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 100 ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಅಮ್ಮ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಸದಸ್ಯರು ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರಕ್ಕೆ ಡಿವೈಎಸ್ಪಿ ಶಿವಕುಮಾರ್ ಚಾಲನೆ ನೀಡಿದರು. ಟ್ರಸ್ಟ್ನ ಸಾಮಾಜಿಕ ಕಳಕಳಿಯನ್ನು ಈ ವೇಳೆ ಅವರು ಶ್ಲಾಘಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ಸಂಸ್ಥೆ ಕಟ್ಟುವುದು ಸುಲಭ, ಆದರೆ ನಿರ್ವಹಣೆ ಕಷ್ಟದ ಕೆಲಸ. ಶೋಷಿತರಿಗೆ, ನಿರ್ಗತಿಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ಕೈಲಾದಷ್ಟು ನೆರವು ನೀಡಲು ಮುಂದಾಗುವಂತಹ ಸಂಘ ಸಂಸ್ಥೆಗಳಿಗೆ ಮಾನಸಿಕವಾಗಿ, ಆರ್ಥಿಕವಾಗಿ ಧೈರ್ಯ ತುಂಬಲೇಬೇಕು. ಸ್ನೇಹಿತರಾದ ಶ್ರೀನಿವಾಸ್ ಸಾಮಾಜಿಕ ಕಳಕಳಿಯೊಂದಿಗೆ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಮುಖಾಂತರ ಸಮಾಜ ಸೇವೆ ಮಾಡಲು ಮುಂದಾಗಿದ್ದು, ಅವರ ಜೊತೆ ನಾವೆಲ್ಲರೂ ನಿಲ್ಲಬೇಕು ಎಂದರು. ಇನ್ನು ಸಮಾಜ ನಿರ್ಮಾಣಕ್ಕೆ ನಮ್ಮ ಮೇಲಿರುವ ಸಾಮಾಜಿಕ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಬೇಕು ಎಂದರು. ಸಾರು ನಿಜಕ್ಕೂ ಅವರೊಂದು ಅದ್ಭುತ ವ್ಯಕ್ತಿತ್ವ. ಅವರ ತಾತನವ್ರ ಕಾಲದಿಂದನೂ ಸಹ ಅವರು ತಮ್ಮದೇ ಆದ ಕೆಲಸಗಳನ್ನು ಅವ್ರ ಕುಟುಂಬ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾಡಿಕೊಂಡೇ ಬರ್ತಾ ಇದೆ. ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞತರಾಗಿರ್ತೀವಿ. ಮತ್ತು ಅವ್ರು ಏನೇ ಕೆಲಸ ಮಾಡಿದ್ರೂ ನೀಟಾಗಿ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿ ನವೀನ್ ಕಿರಣ್ ಅವರು. ಮೊನ್ನೆ ಸಹ ಅವರು ಮಾಡಿದಂತಹ ಕಾರ್ಯಕ್ರಮ ಸುಮಾರು 3000 ಯೂನಿಟ್ಗಳವರೆಗೂ ಅವರಿಗೆ ಅವರು ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಸುಮಾರು ನಮ್ಮ ತಿಂಗಳಿಗೆ ನನಗೆ ಗೊತ್ತಿರೋಂಗೆ 600-700 ಯೂನಿಟ್ ಬ್ಲಡ್ಡು, 800 ಯೂನಿಟು ಏನೋ ಬೇಕಿದೆ ನಮಗೆ, ಏನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಟ್ಟಕ್ಕೆ. ಆ ಒಂದು 2-3 ತಿಂಗಳಿಗಾಗುವಷ್ಟು ಬ್ಲಡ್ಡನ್ನು ಅವರು ಕಲೆಕ್ಟ್ ಮಾಡಿ ಕೊಟ್ಟಂತಹ ಕೆಲಸ ಪ್ರತಿ ವರ್ಷ ಮಾಡ್ತಿದ್ದಾರೆ.
ಅದೇ ರೀತಿ ಮೊನ್ನೆ MC ಸುಧಾಕರ್ ಅವರು ನಮ್ಮ ಉಸ್ತುವಾರಿ ಸಚಿವರು ಅವರು ಸಹ ಅವರ ತಂದೆಯವರ ಏನು ಹುಟ್ಟುದ ಹಬ್ಬದ ಪ್ರಯುಕ್ತ ಗಿನ್ನಿಸ್ ದಾಖಲೆ ಮಾಡುವಂತಹ ಒಂದು ರಕ್ತದ ಒಂದು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಅವರು ಸಹ ಮಾಡಿದ್ದಾರೆ. ಇವತ್ತು ಸಹ ನನ್ನ ಅಮ್ಮ ಎಜುಕೇಷನ್ ರೂರಲ್ ಟ್ರಸ್ಟ್ ಏನಿದೆ ಅವರು ಸಹ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ರಕ್ತದಾನದ ಒಂದು ಶಿಬಿರವನ್ನು ಏರ್ಪಡಿಸಿ ಸುಮಾರು ಯೂನಿಟ್ಸ್ ಈಗಾಗಲೇ ರಕ್ತವನ್ನು ಕಲೆಕ್ಟ್ ಮಾಡಿದ್ದಾರೆ. ನನ್ನ ಚಿಕ್ಕಬಳ್ಳಾಪುರ ನಿಜಕ್ಕೂ ಪ್ರಬುದ್ಧ ಜನತೆಯಿಂದ ಕೂಡಿರುವಂತಹ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಡು ನನ್ನ ಚಿಕ್ಕಬಳ್ಳಾಪುರ. ಅಂತಹ ನಮ್ಮ ಏನು ಊರಿನಲ್ಲಿ ಡೆಫಿನೆಟಾಗಿ ಇದೇ ರೀತಿಯ ವ್ಯಕ್ತಿತ್ವಗಳೇ ಜಾಸ್ತಿ ಇದೆ. ನನಗೆ ಏನು ಇವತ್ತು ರಕ್ತದಾನ ಶಿಬಿರ ಆಗ್ತಿದೆ ಅದಕ್ಕೆ ಒಳ್ಳೆಯದಾಗಲಿ. ಇನ್ನಷ್ಟು ಈ ರೀತಿಯ ಶಿಬಿರಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ. ಯಾರಿಗೆ ಅವಶ್ಯಕತೆ ಇರುತ್ತೆ, ರಕ್ತದ ಅವಶ್ಯಕತೆ ಇರುತ್ತೆ, ಅವರಿಗೆ ನಾವು ಇಮ್ಮಿಡಿಯೇಟಿಗೆ ರೀಚ್ ಆಗುವಂಥ ಕೆಲಸ ಮಾಡೋಣ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷ ಗಳ್ಳು ಶ್ರೀನಿವಾಸ್ ಮಾತನಾಡಿ, ಕೋವಿಡ್ ಸಮಯದಲ್ಲಿ ಬದುಕು ಏನೆಂಬುದು ಎಲ್ಲರಿಗೂ ಅರ್ಥವಾಗಿದೆ. ಜನರು ಪಟ್ಟಂತಹ ಕಷ್ಟಗಳನ್ನು ನೋಡಿ 5 ಮಂದಿ ಸ್ನೇಹಿತರ ತಂಡವನ್ನು ಕಟ್ಟಿಕೊಂಡು ಕಳೆದ ವರ್ಷ ಅಮ್ಮ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಪ್ರಾರಂಭಿಸಿದ್ದೇವೆ. ಶೈಕ್ಷಣಿಕ, ಆರೋಗ್ಯ ಹಾಗೂ ಇತರ ಕ್ಷೇತ್ರಗಳಲ್ಲಿ ಆದಷ್ಟು ಸಹಾಯ ಮಾಡುತ್ತಾ ಬಂದಿದ್ದು, ಇದೀಗ ವಾರ್ಷಿಕೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. ನನ್ನ ಹೆಸರು ಶ್ರೀನಿವಾಸು, ಅಮ್ಮ ಎಜುಕೇಷನಲ್ ರೂರಲ್ ಟ್ರಸ್ಟ್ನ ಅಧ್ಯಕ್ಷರು. ಇವತ್ತು ಅಮ್ಮ ಎಜುಕೇಷನಲ್ ರೂರಲ್ ಟ್ರಸ್ಟಿನ 1 ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ 100 ಜನರಿಗೆ ಗೌರವಯುತವಾಗಿ ಅವರಿಗೆ ಗುರುತಿಸೋದಕ್ಕೋಸ್ಕರ ನಾವು ಸರ್ವಿಸನ್ನು, ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಈಗ ಬ್ಲಡ್ ಅನ್ನೋಂಥದ್ದು ಬಹಳ ಮುಖ್ಯವಾಗಿದೆ. ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅನಿವಾರ್ಯ ಇದೆ. ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದೇನೆ. ಹಾಗಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಿದ್ದೇವೆ. ಯಾಕೆ ಈ ಟ್ರಸ್ಟ್ ಅನ್ನೋಂಥದ್ದು ಸ್ಟಾರ್ಟ್ ಆಯಿತು, ಏನು ಉದ್ದೇಶಕ್ಕೆ ಅಂತಂದರೆ, ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳು ನಮ್ಮ ಮನಸ್ಸನ್ನು ತುಂಬ ಆಘಾತಗೊಳಿಸಿ ನನ್ನ ಟ್ರಸ್ಟಿಂದ ನನ್ನ ತಾಲೂಕಿಗೆ, ನನ್ನ ದೇಶಕ್ಕೆ, ಇಲ್ಲ ನಮ್ಮೂರು ಚೆನ್ನಾಗಿರಬೇಕು, ನನ್ನ ಕೈಲಾದಷ್ಟು ಸರ್ವಿಸನ್ನ ಮಾಡಬೇಕು ಅಂತ ಈ ಒಂದು ಟ್ರಸ್ಟನ್ನು ನಾನು ಸೃಷ್ಟಿ ಮಾಡಿದೆ. ಈ ಟ್ರಸ್ಟನ್ನ ಶುರು ಮಾಡಬೇಕಾದ್ರೆ ನಮ್ಮ ಹತ್ರ ಹಣ ಇಲ್ಲ. ನಾವೊಂದು ಖಾಸಗಿ ಕಂಪ್ನಿಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋಂಥವ್ರು ಹೇಗಪ್ಪ ಮಾಡೋವಂಥದ್ದು ಅಂತ ಯೋಚನೆ ಮಾಡಿದಾಗ, ಸರ್ ನಾವಿದ್ದೇವೆ, ನಾವು ಸಮಾಜಕ್ಕೆ ಏನೋ ಸಮಾನ ಮನಸ್ಕರಿಂದ ನಾವು ಏನೋ ಮಾಡೋಣ ಅಂಥೇಳಿ ನನ್ನ ಜೊತೆ ಈ ತಂಡ ನಿಂತ್ಕೊಂಡಿತ್ತು. ಅಂತಂದರೆ ಇವರು ಫಸ್ಟ್ ನಮ್ಮ 5 ಜನರ ತಂಡಕ್ಕೆ ನಾನು ಪ್ರೀತಿಯಿಂದ ಅವರಿಗೆ ಫಸ್ಟ್ ಕೃತಜ್ಞತೆಯನ್ನು ತಿಳಿಸ್ತೇನೆ. ಅವರು ಈ 5 ಜನರ ತಂಡ ಸೇರಿಕೊಂಡು ಬೃಹತ್ ರಕ್ತದಾನ ಶಿಬಿರಗಳನ್ನು ಮುಂದೆ ಮಾಡ್ತೇವೆ, ಆರೋಗ್ಯ ಕ್ಷೇತ್ರಗಳನ್ನು ಮಾಡ್ತೇವೆ, ಸಮಾಜಮುಖಿ ಸೇವೆಗಳನ್ನು ಮಾಡ್ತೇವೆ, ಪರಿಸರ ಕಾಳಜಿಯಿಂದ ಗಿಡಗಳನ್ನು ನೆಡ್ತೇವೆ. ಈ ಪರಿಸರ ಉಳಿಸೋಂಥದ್ದು, ಈ ಸೇವೆ ಮಾಡೋಂಥದ್ದು ಈ ದೇಶದ ಪ್ರಜೆಯಾಗಿ ನನ್ನ ಬದ್ಧತೆ, ನನ್ನ ಕರ್ತವ್ಯ. ಹಾಗಾಗಿ ನನ್ನ ಕೈಲಾದಷ್ಟು ಅಳಿಲು ಸೇವೆಯನ್ನು ನನ್ನ ಭೂಮಿಗೆ ಕೊಡುವಂಥ ಕೆಲಸನ ಮುಂದೇನೂ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಸರ್ ತುಂಬ ಥ್ಯಾಂಕ್ ಯು. ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು, ನಮ್ಮ ಕೆ ಗಂಗರಾಜ್ ಸರ್ ಅವರು ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳು, ಮತ್ತು MN ವೆಂಕಟೇಶ್ ಅವರು ಜಂಟಿ ಕಾರ್ಯದರ್ಶಿಗಳು, ಆನಂದ್ ಸರ್ ಅವರು ಖಜಾನ್ಸಿಗಳು, ಮತ್ತು ಶಿಲ್ಪಾ ವೆಂಕಟೇಶ್ ಅವರು ನಮ್ಮ ಟ್ರಸ್ಟ್ ಸದಸ್ಯರು. ನನ್ನ ಶಕ್ತಿ ಈ 5 ಜನರ ತಂಡ. ನಾವು ಯಾವತ್ತೂ ಮುಂದೆಗೂ ಸಹ ಇದೇ ಥರ ಸೇವೆ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸಿದ್ದೀನಿ ಸರ್. ಥ್ಯಾಂಕ್ ಯು. ಈ ವೇಳೆ 1 ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ 100 ಜನ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್, TA PCMS ಅಧ್ಯಕ್ಷ ಅವಲಕೊಂಡರಾಯಪ್ಪ, ನಿರ್ದೇಶಕ ಈರ್ ಚಿನ್ನಪ್ಪ, ವಿಶ್ವವಿವೇಕ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಅಂಜಿ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಟ್ರ್ಯಾಕ್ಟರ್ನ ರೋಟರಿಗೆ ಸಿಲುಕಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಪ್ರಾಣ ಕಳೆದುಕೊಂಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾವು ಯಾವ ಪರಿಸ್ಥಿತಿಯಲ್ಲಿ ಇದೆ ನೋಡ್ತೀವಿ, ಹೋಗಿ ಎಲ್ಲಿ ಗಾಯ ಆಗಿರೋದು? ಇಲ್ಲೆಲ್ಲ ಆಗಿದೆ, ಹೊಟ್ಟೆ ಕೆಳಗಡೆ, ಹೊಟ್ಟೆ ಹತ್ರ ಸತ್ತೋಗಿದೆಲ್ಲ. ಇವಾಗ ಹೋಗ್ತಾ ಇತ್ತು. ಕೋಲಾರ ತಾಲೂಕಿನ ಅರಟ್ಟಿ ಮೈಲಾಂಡಹಳ್ಳಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ನ ರೋಟರಿಗೆ ಸಿಲುಕಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸೊಪ್ಪು ಹಾಕಿದ್ದ ಭೂಮಿಯಲ್ಲಿ ಟ್ರ್ಯಾಕ್ಟರ್ಗೆ ಸಿಲುಕಿದ ಪರಿಣಾಮ ಗಂಭೀರ ಗಾಯವಾಗಿತ್ತು. ಅಲ್ಲಿಂದ ತೆವಳಲು ಸಾಧ್ಯವಾಗದೆ ಹೆಬ್ಬಾವು ಪ್ರಾಣ ಬಿಟ್ಟಿದೆ. ಮುಂಜಾನೆಯ ಸಮಯದಲ್ಲಿ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಮೂಲಕ ಭೂಮಿ ಉಳುವ ಸಂದರ್ಭದಲ್ಲಿ ಹೆಬ್ಬಾವು ಕಂಡು ಬಂದಿದೆ. ತಕ್ಷಣ ಉರಗ ಪ್ರೇಮಿ ಆನಂದ್ರನ್ನು ಗ್ರಾಮಸ್ಥರು ಸಂಪರ್ಕ ಮಾಡಿ ಕರೆಸಿದ್ದಾರೆ.
ಆದರೆ ಅಷ್ಟೊತ್ತಿಗಾಗಲೇ ಹೆಬ್ಬಾವು ಸಾವನ್ನಪ್ಪಿರೋದು ಖಚಿತವಾಗಿದೆ. ಗ್ರಾಮಸ್ಥರು ಮತ್ತು ಉರಗ ತಜ್ಞ ಸೇರಿ ಹೆಬ್ಬಾವನ್ನು ಗ್ರಾಮದಲ್ಲೇ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾವು ಯಾವ ಪರಿಸ್ಥಿತಿಯಲ್ಲಿ ಇದೆ ನೋಡ್ತೀವಿ, ಹೋಗಿ ಎಲ್ಲಿ ಗಾಯ ಆಗಿರೋದು? ಇಲ್ಲೆಲ್ಲ ಆಗಿದೆ, ಹೊಟ್ಟೆ ಕೆಳಗಡೆ, ಹೊಟ್ಟೆ ಹತ್ರ ಸತ್ತೋಗಿದೆ. ಇವಾಗ ಹೋಗ್ತಾ ಇತ್ತು ಅದೇ ಪಾಣ. ನೀವೇನ್ ಮಾಡಿದ್ದೀರಿ ಗೊತ್ತಾ? పోతా ఉందిలే అమ్మాయి తలకాయ నోరు తీసేసింది కదా అదే అప్పుడే పోయింది ಒಂದು ಬಟ್ಟೆ ಕೊಡಿ. ಎಷ್ಟು ಬಟ್ಟೆ ಹೋಗ್ತಾ ಎತ್ಕರಪ್ಪ ಬೇಗ ಬೇಗ ಬಟ್ಟೆ ಸ್ವಲ್ಪ ಎತ್ಕೊಂಡ್ಬಂದೆ. ಟ್ಯಾಕ್ಟ್ರಿಗೆ ಸಿಕ್ಕಿದ್ದೇನೋ ಯಾರಾದ್ರೂ? ಇಲ್ಲ ಟ್ಯಾಕ್ಟ್ರಿ ಅಣ್ಣ, ಟ್ಯಾಕ್ಟ್ರಿಗೆ ಸಿಕ್ಕಿರೋದು ಬಿಡ. ಟ್ಯಾಕ್ಟ್ರಿ ಕಂಟೈನರ್ಗೆ ಪಾಪ ಸಿಕ್ಕಿ ಹೊಟ್ಟೆ ಓಪನ್ ಆಗಿದೆ. ಓ 2-3 ಹತ್ರ ಆಗ್ಬಿಟ್ಟೈತಲ್ಲ ನೋಡಿ. ಅಲ್ಲ ಬಟ್ಟೆ ಬಟ್ಟೆ ಪಾಮು ಯಾವ ಜಾತಿ ಯಾವ ಸರ್ ಇದು? ನೀರು ತಾಡ್ದಿದೆ చచ్చిపోయింది. ನೀರನ್ನು ತರೋಣ? ನೀರು ಹಾಕಿದ್ರೆ ಆಗಲ್ಲ, ಇನ್ನು ಆಗಲ್ಲ. ಅಯ್ಯೋ ಏನ್ ಮಾಡೋದು? ಅಂತ ಗಾಳಿ ವಸ್ತುನ ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಹಳ್ಳ ಹಿಡಿಯುತ್ತಿರುವ ಕೇಂದ್ರದ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಪೂರ್ಣಗೊಳಿಸದೆ ಬಿಲ್ ಮಾಡಿಕೊಂಡಿರುವ ಆರೋಪ, ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ. ನ್ಯಾನೋ ರಸಗೊಬ್ಬರದಿಂದ ಮಣ್ಣಿನ ಆರೋಗ್ಯ ಸುಧಾರಣೆ, ಕೃಷಿ ಉತ್ಪನ್ನಗಳ ಗುಣಮಟ್ಟ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎಸ್ ಶ್ರೀನಿವಾಸ್. ಗಣಪತಿ ಪ್ರತಿಷ್ಠಾಪನೆ ಸ್ಥಳಗಳನ್ನು ಪರಿಶೀಲಿಸಿ, ಸರ್ಕಾರದ ನಿಯಮವನ್ನು ಪಾಲಿಸಿ, ತಹಸೀಲ್ದಾರ್ ಅರವಿಂದ್. ಗುತ್ತಿಗೆಯಲ್ಲಿ ಮೋಸ ಆಗುತ್ತಿದೆ ಎಂಬ ಆರೋಪ, ಪರಿಶಿಷ್ಟ ವರ್ಗದ ಸಣ್ಣ ಗುತ್ತಿಗೆದಾರರ ಆಕ್ರೋಶ, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.